ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಈಗ ನಾವು ಭಾರತದ ಆರ್ಥಿಕಾಭಿವೃದ್ಧಿ ಭಾಗ 2ರಲ್ಲಿ ಅಧ್ಯಾಯ 2 ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ಭಾರತದ ಆರ್ಥಿಕತೆ 1950ರಿಂದ 1990ರವರೆಗಿನ ಅವಧಿಯಲ್ಲಿ ಭಾರತದಲ್ಲಾಗಿರುವಂತಹ ಪ್ರಮುಖವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು ನೋಡಬಹುದು. ಇಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತೀಯರ ಆಡಳಿತಕ್ಕೆ ಒಳಪಟ್ಟ ಮೇಲೆ ಭಾರತದ ಕೃಷಿ ಯಾವ ರೀತಿ ಪ್ರಗತಿಯನ್ನು ಹೊಂದಿತು ಅನ್ನೋದನ್ನು ನಾವು ಈ ದಿನದ ತರಗತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ. ಈಗ ಭಾರತೀಯರ ಆಡಳಿತಕ್ಕೆ ಒಳಪಟ್ಟ ಮೇಲೆ ಅಂದರೆ ಭಾರತ ಸ್ವತಂತ್ರ ಹೊಂದಿದ ನಂತರದಲ್ಲಿ ಭಾರತದಲ್ಲಿ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಹಾಗಾದರೆ ಸ್ವತಂತ್ರ ಭಾರತದ ಹಿಂದೆ ಅಂದರೆ ಪೂರ್ವದಲ್ಲಿ, ಸ್ವತಂತ್ರ ಭಾರತದ ಪೂರ್ವದಲ್ಲಿ ಕೃಷಿಯ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವು ಈ ಹಿಂದಿನ ಅಧ್ಯಾಯದಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಅಲ್ಲಿ ಕೃಷಿ ಅಂತಕ್ಕಂಥದ್ದು ಬಹಳ ಇತ್ತು. ಕೃಷಿಕರು ಮತ್ತು ರೈತರು ಮತ್ತು ಸರ್ಕಾರದ ನಡುವೆ ಜಮೀನ್ದಾರರು ಅಥವಾ ಗೇಣಿದಾರರು ಇವರು ಮಧ್ಯಸ್ಥಿಕೆಯನ್ನು ವಹಿಸಿದ್ರು, ದಲ್ಲಾಳಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಅನ್ನೋದನ್ನು ನೋಡಿದ್ವಿ. ಹಾಗೇನೆ ಕೃಷಿಯ ಮೇಲೆ ಬಹಳಷ್ಟು ಜನರು ಅವಲಂಬಿತರಾಗಿದ್ದರು. ಕೃಷಿ ಭಾರತೀಯರ ಜೀವನಾಧಾರವಾಗಿತ್ತು ಅನ್ನೋದನ್ನು ಸಹ ಕಳೆದ ತರಗತಿಯಲ್ಲಿ ನೋಡಿದ್ದೀವಿ. ಮತ್ತೆ ಕೃಷಿಗೆ ಬೇಕಾಗ್ತಕ್ಕಂತಹ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಜಮೀನ್ದಾರರಾಗಲಿ ಅಥವಾ ಸರ್ಕಾರವಾಗಲಿ ಯಾರೂ ಸಹ ಒದಗಿಸಿ ಕೊಡ್ತಾ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಕೃಷಿ ಹಿಂದುಳಿದಿತ್ತು. ಕೃಷಿಯ ಉತ್ಪಾದನೆ ಮತ್ತು ಉತ್ಪಾದಕತೆ ಬಹಳಷ್ಟು ಹಿಂದುಳಿದಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಕೃಷಿ ಅಭಿವೃದ್ಧಿಗೋಸ್ಕರ ಸರ್ಕಾರ ಪ್ರಮುಖವಾಗಿರ್ತಕ್ಕಂಥ 2 ಗುರಿಗಳನ್ನು ಇಟ್ಕೊಳ್ತದೆ. ಒಂದು, ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಬೇಕು, ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ಅಥವಾ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು. 2ನೇದು, ಕೃಷಿಯಲ್ಲಿ ಸಮಾನತೆಯನ್ನು ಸಾಧಿಸುವುದು. ಈ 2 ಉದ್ದೇಶಗಳನ್ನು ಅಥವಾ ಗುರಿಗಳನ್ನು ಇಟ್ಕೊಂಡಂಥ ಸರ್ಕಾರ ಇದಕ್ಕಾಗಿ ಕೃಷಿ ವಲಯದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕ್ರಮಗಳನ್ನು ಕೈಗೊಳ್ತಾ ಬರುತ್ತದೆ. ಕೃಷಿ ಉತ್ಪಾದನೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಕೃಷಿಕರಿಗೆ ಅಂದರೆ ರೈತರಿಗೆ ಭೂಮಿಯ ಒಡೆತನವನ್ನು ನೀಡಬೇಕು. ಭೂಮಿಯ ಒಡೆತನವನ್ನು ನೀಡಿದರೆ ಆ ರೈತನಿಗೆ ಪ್ರೋತ್ಸಾಹಿಸಿದಂಗಾಗುತ್ತದೆ. ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಅವನಿಗೆ ಪ್ರೋತ್ಸಾಹ ದೊರೆಯುತ್ತದೆ. ಮತ್ತು ಕೃಷಿ ಭೂಮಿಯಲ್ಲಿ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಬಂಡವಾಳವನ್ನು ಹೂಡೋದಕ್ಕೆ ಅಲ್ಲಿಯ ರೈತರು ಮುಂದೆ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಭೂ ಹಿಡುವಳಿಗಳನ್ನು ಅವರಿಗೆ ಒದಗಿಸಿ ಕೊಡಬೇಕು. ಇನ್ನು 2ನೇದಾಗಿರ್ತಕ್ಕಂಥದ್ದು ಕೃಷಿಯಲ್ಲಿ ಸಮಾನತೆಯನ್ನು ಸಾಧಿಸಬೇಕು. ಕೃಷಿ ಭೂಮಿ ಅಂತಕ್ಕಂಥದ್ದು ಯಾರೋ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಶ್ರೀಮಂತನ ಒಡೆತನದಲ್ಲಿ ಇರಬಾರದು, ಉಳ್ಳವರ ಸ್ವತ್ತಾಗಿರಬಾರದು. ಕೃಷಿ ಭೂಮಿ ಶ್ರೀಮಂತ ಮತ್ತು ಬಡವರ ಒಂದು ಅಂತರವನ್ನು ಕಡಿಮೆ ಮಾಡಿ ಕೃಷಿಯಲ್ಲಿ ಸಮಾನತೆಯನ್ನು ಸಾಧಿಸಬೇಕು. ದೊಡ್ಡ ರೈತರು, ಸಣ್ಣ ರೈತರು ಈ ರೀತಿಯಾಗಿರ್ತಕ್ಕಂತಹ ಒಂದು ತಾರತಮ್ಯವನ್ನು ಹೋಗಲಾಡಿಸಿ
ಕೃಷಿಯಲ್ಲಿ ಸಮಾನತೆಯನ್ನು ಸಾಧಿಸಬೇಕು ಅಂತ ಹೇಳಿ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ. ಇದಕ್ಕಾಗಿ ಮೊದಲನೇದಾಗಿರ್ತಕ್ಕಂಥದ್ದು ಕೃಷಿ ಹಿಡುವಳಿಗಳನ್ನು ಒದಗಿಸುವುದು ಅಥವಾ ಭೂ ಸುಧಾರಣೆಗಳನ್ನು ಜಾರಿಗೆ ತರುವುದು. ಭೂ ಸುಧಾರಣೆಗಳನ್ನು ಜಾರಿಗೆ ತರುವುದು. ಭೂ ಸುಧಾರಣೆಗಳು ಭೂ ಸುಧಾರಣೆಗಳನ್ನ ಜಾರಿಗೆ ತರೋದ್ರ ಮೂಲಕ ಒಂದು ಕೃಷಿ ಹಿಡುವಳಿಗಳನ್ನ ಸಾಗುವಳಿದಾರರಿಗೆ ಒದಗಿಸುವುದು. ಇಲ್ಲಿ ಭೂ ಸುಧಾರಣೆ ಅಂತ ಹೇಳಿದ್ರೆ ಸಾಗುವಳಿದಾರರಿಗೆ ಭೂ ಮಾಲೀಕತ್ವವನ್ನ ನೀಡುವುದು, ಗೇಣಿದಾರ ಹಿಡುವಳಿಗಳ ಭದ್ರತೆಯನ್ನು ಒದಗಿಸುವುದು ಮತ್ತು ಗೇಣಿಯನ್ನು ನಿಗದಿಪಡಿಸಲು ಸಾಂಸ್ಥಿಕ ವ್ಯವಸ್ಥೆಗಳಲ್ಲಿನ ಸುಧಾರಣೆಗಳನ್ನೇ ನಾವು ಭೂ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ. ಭೂ ಸುಧಾರಣೆಗಳು ಅಂತ ಹೇಳಿದ್ರೆ ಭೂ ಹಿಡುವಳಿಗಳು ಅಥವಾ ಸಾಗುವಳಿದಾರರಿಗೆ ಮಾಲೀಕತ್ವವನ್ನು ನೀಡುವುದು ಮತ್ತು ಹಿಡುವಳಿಗಳ ಭದ್ರತೆಯನ್ನು ಒದಗಿಸುವುದು, ಗೇಣಿಯನ್ನು ನಿಗದಿಪಡಿಸಲು ಇರ್ತಕ್ಕಂಥ ಸಾಂಸ್ಥಿಕ ವ್ಯವಸ್ಥೆಯಲ್ಲಿನ ಸುಧಾರಣೆಗಳನ್ನೇ ಭೂ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ. ಹೀಗಾಗಿ ಭೂ ಸುಧಾರಣೆಗಳಲ್ಲಿ ಮುಖ್ಯವಾಗಿ ಉಳುವವನೇ ಒಡೆಯ. ಯಾರು ಭೂಮಿಯನ್ನ ಉಳುಮೆ ಮಾಡಿ ಕೃಷಿ ಉತ್ಪನ್ನವನ್ನು ಉತ್ಪಾದನೆ ಮಾಡ್ತಾ ಇರ್ತಾನೋ ಅವನಿಗೆ ಭೂಮಿಯ ಒಡೆತನದ ಹಕ್ಕನ್ನು ನೀಡುವುದು ಇದರ ಮುಖ್ಯ ಉದ್ದೇಶ. ಹೀಗಾಗಿ ಇಲ್ಲಿ ರೈತರಿಗೆ, ಸಾಗುವಳಿದಾರರಿಗೆ ಭೂಮಿಯನ್ನ ಒದಗಿಸಿ ಕೊಡುವುದು. ಹೀಗೆ ಭೂ ಸುಧಾರಣೆಗಳನ್ನ ಜಾರಿಗೆ ತರೋದಕ್ಕೆ ಇರ್ತಕ್ಕಂಥ ಪ್ರಮುಖ ಕಾರಣಗಳು ಭೂ ಸುಧಾರಣೆಗಳನ್ನ ಭಾರತ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಜಾರಿಗೆ ತಂತು ಅಥವಾ ಜಾರಿಗೆ ತರಲಿರ್ತಕ್ಕಂಥ ಪ್ರಮುಖ ಕಾರಣಗಳು ಅಂತ ಹೇಳಿದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಮಧ್ಯವರ್ತಿಗಳ ಶೋಷಣೆಯನ್ನ ನಿರ್ಮೂಲನೆ ಮಾಡುವುದು. ಮಧ್ಯವರ್ತಿಗಳಿಂದ ಆಗ್ತಕ್ಕಂತಹ ಶೋಷಣೆಗಳು ತಡೆಯುವುದು. ಮಧ್ಯವರ್ತಿಗಳ ಶೋಷಣೆಯನ್ನ ತಡೆಯುವುದು. ಮಧ್ಯವರ್ತಿಗಳ ಶೋಷಣೆ ಈ ಹಿಂದೆ ಬ್ರಿಟಿಷರ ಅಥವಾ ವಸಾಹತುಶಾಹಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸಾಗುವಳಿದಾರರ ನಡುವೆ ಜಮೀನ್ದಾರರು ಅಂತಕ್ಕಂಥ ಮಧ್ಯವರ್ತಿಗಳು ಇರ್ತವೆ. ಈ ಜಮೀನ್ದಾರರ ಮುಖ್ಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ರೈತರಿಂದ ಗೇಣಿಯನ್ನು ಸಂಗ್ರಹಿಸಿ ಸ್ವಲ್ಪ ಭಾಗವನ್ನು ತಾವು ಇಟ್ಕೊಂಡು ಉಳಿದಂತ ಹೆಚ್ಚು ಭಾಗವನ್ನ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಇವರನ್ನ ನಾವೇನಂತ ಕರಿತೀವಿ? ದಲ್ಲಾಳಿಗಳು ಅಥವಾ ಮಧ್ಯವರ್ತಿಗಳು. ರೈತರು ಮತ್ತು ಸರ್ಕಾರದ ನಡುವೆ ಇರ್ತಕ್ಕಂಥ ವ್ಯಕ್ತಿಗಳು, ಇವರನ್ನ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳು ಅಂತೇಳಿ ಕರಿತಾ ಇದ್ದಾರೆ. ಇವರಿಂದ ಕೃಷಿ ಅಭಿವೃದ್ಧಿಗೆ ಯಾವುದೇ ಕೊಡುಗೆಗಳನ್ನು ನೀಡದೇನೆ ಇದ್ರೂ ಸಹ ಇವರು ರೈತರಿಂದ ಗೇಣಿಯನ್ನು ಸಂಗ್ರಹಿಸ್ತಾ ಇದ್ರು. ಮಧ್ಯವರ್ತಿಗಳಾಗಲಿ ಸರ್ಕಾರವಾಗಲಿ ರೈತರಿಂದ ಗೇಣಿಯನ್ನು ಸಂಗ್ರಹಿಸ್ತಾ ಇದ್ರು. ಆದರೆ ಕೃಷಿ ಅಭಿವೃದ್ಧಿಗೆ ಸರ್ಕಾರ ಮತ್ತು ಮಧ್ಯವರ್ತಿಗಳು ಯಾವುದೇ ಒಂದು ಪಾತ್ರವನ್ನು ವಹಿಸ್ತಾ ಇರಲಿಲ್ಲ. ಹಾಗಾಗಿ ಮೊದಲು ಇಂತಹ ಶೋಷಣೆಗಳು ರೈತರಿಗೆ ನಿರಂತರವಾಗಿ ನಡೀತಾ ಇತ್ತು ಈ ಮಧ್ಯವರ್ತಿಗಳಿಂದ. ಇದರಿಂದಾಗಿ ಸರ್ಕಾರ ಏನು ಮಾಡಿತು, ಭಾರತ ಸ್ವತಂತ್ರ ಹೊಂದಿದ ನಂತರ ಈ ಜಮೀನ್ದಾರರು ಮತ್ತು ಈ ಗೇಣಿದಾರರ ಕಿರುಕುಳವನ್ನು ತಪ್ಪಿಸೋದಕ್ಕೋಸ್ಕರ ಈ ಒಂದು ಭೂ ಸುಧಾರಣೆಗಳನ್ನ ಜಾರಿಗೆ ತರುತ್ತೆ. ಹಾಗೆಯೇ ಆಹಾರ ವಸ್ತುಗಳನ್ನ ಹೆಚ್ಚಿಸುವುದು, ಆಹಾರದ ಧಾನ್ಯಗಳನ್ನು ಹೆಚ್ಚಿಸುವುದು, ಆಹಾರದ ವಸ್ತುಗಳು, ಆಹಾರದ ಉತ್ಪನ್ನಗಳನ್ನ ಹೆಚ್ಚಿಸಬೇಕಾಗಿತ್ತು. ನಮ್ಮಲ್ಲಿ ಕೃಷಿ ಉತ್ಪಾದಕತೆ ಕಡಿಮೆ ಇತ್ತು. ಕೃಷಿ ಉತ್ಪಾದಕತೆಯ ಮತ್ತು ಉತ್ಪಾದನೆಯ ಪ್ರಮಾಣ ಕಡಿಮೆಯಾಗಿದ್ದರಿಂದ ಆಹಾರ ಧಾನ್ಯಗಳ ಕೊರತೆ
ಭಾರತದಲ್ಲಿ ಕಂಡುಬಂತು. ಹಾಗಾಗಿ ಭಾರತ ಏನ್ ಮಾಡಿತು, ಅಮೆರಿಕದಂತಹ ಮುಂದುವರೆದ ದೇಶಗಳಿಂದ ಆಹಾರ ವಸ್ತುಗಳನ್ನ ಆಮದು ಮಾಡಿಕೊಳ್ಬೇಕಾದಂತಹ ಸನ್ನಿವೇಶ ಉಂಟಾಗಿತ್ತು. ಈ ಒಂದು ಸನ್ನಿವೇಶವನ್ನ ಅಥವಾ ಆಹಾರ ವಸ್ತುಗಳನ್ನ ನಾವು ಆಮದು ಮಾಡಿಕೊಳ್ತಕ್ಕಂಥ ಪ್ರಮಾಣವನ್ನ ನಿಲ್ಲಿಸಬೇಕಾಗಿತ್ತು. ಹಾಗಾಗಿ ಈ ಆಹಾರ ಧಾನ್ಯಗಳನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಕೃಷಿ ಉತ್ಪಾದನೆ ಏನಾಗಬೇಕು, ಹೆಚ್ಚಾಗಬೇಕು. ಕೃಷಿ ಉತ್ಪಾದನೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನಾವು ಭೂ ಸುಧಾರಣೆಗಳನ್ನ ಜಾರಿಗೆ ತರಬೇಕಾಯಿತು. ನಂತರ ಮೂರನೇದಾಗಿರ್ತಕ್ಕಂಥದ್ದು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ದೊರಕಿಸುವುದು. ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವುದು ಈ ಸುಧಾರಣೆಗಳ ಮುಖ್ಯ ಗುರಿಯಾಗಿತ್ತು. ಸಾಮಾಜಿಕ ಅಂತ ಹೇಳಿದ್ರೆ ಕೃಷಿಯಲ್ಲಿ ಬಡವ ಮತ್ತು ಶ್ರೀಮಂತರು, ಹೆಚ್ಚು ಜಮೀನನ್ನು ಹೊಂದಿರತಕ್ಕಂಥವನು, ಕಡಿಮೆ ಜಮೀನನ್ನು ಹೊಂದಿರತಕ್ಕಂಥವ್ರು, ಈ ರೀತಿಯಾಗಿರ್ತಕ್ಕಂತಹ ಒಂದು ಅಸಮಾನತೆಯನ್ನ ನಿವಾರಣೆ ಮಾಡಬೇಕಾಗಿತ್ತು. ಮತ್ತು ಆರ್ಥಿಕ ಸ್ವಾತಂತ್ರ್ಯ, ಆರ್ಥಿಕ ನ್ಯಾಯವನ್ನು ಒದಗಿಸಬೇಕಾಗಿತ್ತು. ದುಡಿಯುವ ಕೈಗಳಿಗೆ ಅಥವಾ ದುಡಿತಾ ಇರ್ತಕ್ಕಂಥ ಜನರಿಗೆ ಆದಾಯವನ್ನು ಹೆಚ್ಚಿಸಬೇಕಾಗಿತ್ತು ಮತ್ತು ಅವರಿಗೆ ಉದ್ಯೋಗ ಅವಕಾಶಗಳನ್ನು ಸಹ ನಾವು ಕೊಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಈ ಸುಧಾರಣೆಗಳನ್ನ ಜಾರಿಗೆ ತರಬೇಕಾಗಿತ್ತು. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಕೃಷಿ ಭೂಮಿಯನ್ನ ಅಭಿವೃದ್ಧಿಪಡಿಸುವುದು. ಕೃಷಿ ಭೂ ಅಭಿವೃದ್ಧಿಯನ್ನು ಪಡಿಸುವುದು. ಕೃಷಿ ಭೂಮಿಯನ್ನ ಅಭಿವೃದ್ಧಿಪಡಿಸುವುದು. ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು ಅಂತ ಹೇಳಿದ್ರೆ ಮುಖ್ಯವಾಗಿ ಕೃಷಿಯಲ್ಲಿ ಅಥವಾ ಭೂಮಿಯಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಬೇಕಾಗಿತ್ತು. ಕೃಷಿ ಭೂಮಿಯಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಬೇಕಾಗಿತ್ತು. ಹಾಗೆಯೇ ನೀರಾವರಿಯನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಹೀಗೆ ಭೂಮಿಯನ್ನ ಒಂದು ಭೂಮಿಯಲ್ಲಿರ್ತಕ್ಕಂಥ ಉತ್ಪಾದಕತೆಯ ಪ್ರಮಾಣವನ್ನು ಹೆಚ್ಚಿಸುವುದು ಕೃಷಿ ಭೂ ಅಭಿವೃದ್ಧಿಯನ್ನ ಬೆಳೆಸ್ತಕ್ಕಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಭೂ ಸುಧಾರಣೆಗಳನ್ನ ಜಾರಿಗೆ ತರಬೇಕಾಯಿತು. ಭೂ ಸುಧಾರಣೆಗಳನ್ನ ಜಾರಿಗೆ ತರಬೇಕಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಮಧ್ಯವರ್ತಿಗಳ ಶೋಷಣೆಯನ್ನ ತಡೆಗಟ್ಟಬೇಕಾಗಿತ್ತು. ಮತ್ತೊಂದು ಕೃಷಿ ಭೂ ಅಭಿವೃದ್ಧಿಗೊಳಿಸುವುದು. ಕೃಷಿ ಭೂ ಅಭಿವೃದ್ಧಿ ಅಂತ ಹೇಳಿದ್ರೆ ಭೂಮಿಯ ಫಲವತ್ತತೆ ಹೆಚ್ಚಿಸಬೇಕು, ನೀರಾವರಿಯನ್ನ ಹೆಚ್ಚು ವಿಸ್ತಾರ ಮಾಡಬೇಕಾಗಿತ್ತು. ಹಾಗೇನೆ ಕೃಷಿಗೆ ಹಣಕಾಸನ್ನು ಒದಗಿಸಿಕೊಡಬೇಕಾಗಿತ್ತು. ಹಾಗೇನೆ ಕೃಷಿಗೆ ಬಿತ್ತನೆ ಬೀಜಗಳು ಇವುಗಳನ್ನೆಲ್ಲವನ್ನು ನಾವು ಒದಗಿಸಿಕೊಟ್ಟಾಗ ಮಾತ್ರ ಕೃಷಿ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಕೃಷಿಗೂ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮತ್ತೊಂದು ಮುಖ್ಯ ಉದ್ದೇಶ ಆಗಿತ್ತು. ಹಾಗಾದ್ರೆ ಭೂ ಸುಧಾರಣೆಗಳನ್ನ ಹೇಗೆ ಜಾರಿಗೆ ತರ್ತಾ ಇದ್ವಿ, ಹೇಗೆ ಜಾರಿಗೆ ತರೋದಕ್ಕೆ ಸಾಧ್ಯ ಆಯಿತು ಅಂದ್ರೆ ಸುಧಾರಣೆಯ ವಿಧಗಳು. ಸುಧಾರಣೆಯ ವಿಧಗಳು, ಸುಧಾರಣೆ ವಿಧಗಳು. ಒಂದು ಕೃಷಿ ಭೂ ಸುಧಾರಣೆಗಳನ್ನ ಜಾರಿಗೆ ತರ್ತಕ್ಕಂಥ ವಿಧಾನಗಳು ಒಂದೇನಪ್ಪ ಅಂತ ಹೇಳಿದ್ರೆ ಮಧ್ಯವರ್ತಿಗಳ ನಿರ್ಮೂಲನೆ. ಮಧ್ಯವರ್ತಿಗಳ ನಿರ್ಮೂಲನೆ. ಎರಡನೇದು ಗರಿಷ್ಠ ಮಿತಿ. ಗರಿಷ್ಠ ಮಿತಿಯನ್ನ ವಿಧಿಸುವುದು. ಈ ಎರಡು ವಿಧಾನಗಳ ಮೂಲಕ ನಾವು ಭೂ ಸುಧಾರಣೆಗಳನ್ನ ಜಾರಿಗೆ ತರೋದಕ್ಕೆ ಭಾರತ ಸರ್ಕಾರ ಮುಂದಾಯಿತು. ಮೊಟ್ಟ ಮೊದಲು ಈ ಜಮೀನ್ದಾರಿ ಪದ್ಧತಿಗಳನ್ನ, ಗೇಣಿದಾರಿ ಪದ್ಧತಿಗಳನ್ನ ಸಂಪೂರ್ಣವಾಗಿ ರದ್ದುಪಡಿಸಿತು. ಜಮೀನ್ದಾರಿ, ಮೊಹಲ್ವಾರಿ ಈ ಎಲ್ಲ ಪದ್ಧತಿಗಳನ್ನ ಸರ್ಕಾರ ರದ್ದುಪಡಿಸಿತು. ಯಾರು ಭೂಮಿಯನ್ನ ಉಳುಮೆ ಮಾಡ್ತಾನೋ ಅವನಿಗೆ ಭೂ ಒಡೆತನದ ಹಕ್ಕನ್ನ ಸರ್ಕಾರ ನೀಡಿತು. ಅಂದ್ರೆ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂತಹ ಕಾಯ್ದೆಯನ್ನ ಜಾರಿಗೆ ತರೋದ್ರ ಮೂಲಕ ಭೂ ಸುಧಾರಣೆಗಳನ್ನ ಅನುಷ್ಠಾನಗೊಳಿಸಿತು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಗರಿಷ್ಠ ಮಿತಿಯನ್ನು ನಿಗದಿಗೊಳಿಸುವುದು. ಭೂ ಸುಧಾರಣೆಗಳ ಒಂದು ಭೂ ಸುಧಾರಣೆಯ ವಿಧದಲ್ಲಿ
ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಗರಿಷ್ಠ ಮಿತಿ. ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿಯನ್ನ ವಿಧಿಸುವುದು. ಗರಿಷ್ಠ ಮಿತಿ ಅಂತ ಹೇಳಿದ್ರೆ ಒಂದು ಕುಟುಂಬದ ಕಾನೂನಿನ ಅನ್ವಯ ಹೊಂದಲು ಸಾಧ್ಯವಿರುವ ಗರಿಷ್ಠ ಭೂಮಿಯ ಹಿಡುವಳಿ. ಒಂದು ಕುಟುಂಬ ಕಾನೂನಿನ ಅನ್ವಯ ಭೂ ಹಿಡುವಳಿಯನ್ನು ಹೊಂದಲು ಇರುವಂತಹ ಗರಿಷ್ಠ ಹಿಡುವಳಿ, ಇದನ್ನ ಕರಿತೀವಿ ಗರಿಷ್ಠ ಮಿತಿ ಅಂತೇಳಿ ಕರಿತೀವಿ. ಈ ಗರಿಷ್ಠ ಮಿತಿಯಲ್ಲಿ ಒಂದು ಕುಟುಂಬಕ್ಕೆ ಇಂತಿಷ್ಟು ಎಕರೆ ಭೂಮಿಯನ್ನು ನಿಗದಿಪಡಿಸ್ತದೆ. ಅದಕ್ಕಿಂತ ಹೆಚ್ಚು ಭೂಮಿ ಇತ್ತು ಅಂದ್ರೆ ಆ ಕುಟುಂಬದಿಂದ ಹೆಚ್ಚುವರಿಯಾಗಿರ್ತಕ್ಕಂಥ ಭೂಮಿಯನ್ನ ಸರ್ಕಾರ ತನ್ನವಶಕ್ಕೆ ಪಡೆದು ಆ ಭೂಮಿಯನ್ನ ಬಡ ರೈತರಿಗೆ ಅಥವಾ ಕೃಷಿ ಕಾರ್ಮಿಕರಿಗೆ ಆ ಭೂಮಿಯನ್ನ ಹಂಚಿಕೆ ಮಾಡುತ್ತೆ ಅಥವಾ ಆ ಭೂಮಿಯ ಹಿಡುವಳಿಯನ್ನ ಬಡವರಿಗೆ ಹಸ್ತಾಂತರಿಸುತ್ತದೆ. ಉದಾಹರಣೆಗೆ ಒಬ್ಬ ರೈತನ ಬಳಿ ಅಥವಾ ಒಂದು ಕುಟುಂಬದ ಬಳಿ ಒಂದು 50 ಎಕರೆ 100 ಎಕರೆ ಭೂಮಿ ಇತ್ತು ಅಂತ ಹೇಳಿದ್ರೆ ಆ ಭೂಮಿಯನ್ನು ಏನ್ ಮಾಡಿದ ಸರ್ಕಾರ ಹೆಚ್ಚುವರಿಯಾಗಿ ಒಂದು 20 ಎಕರೆ 30 ಎಕರೆ ಬಿಟ್ಬಿಟ್ಟು ಉಳಿದಂತ ಹೆಚ್ಚುವರಿ ಭೂಮಿಯನ್ನ ಸರ್ಕಾರ ತನ್ನ ವಶಕ್ಕೆ ಪಡೆದು ಅದನ್ನು ಏನ್ ಮಾಡುತ್ತದೆ ಬಡ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಸಣ್ಣ ರೈತರಿಗೆ ಅವುಗಳನ್ನ ಆ ಭೂಮಿಯನ್ನ ಹಂಚಿಕೆ ಮಾಡುತ್ತೆ. ಹೀಗೆ ಭೂ ಸುಧಾರಣೆಗಳನ್ನ ಪ್ರಮುಖವಾಗಿ 2 ವಿಧಗಳನ್ನ ಅನುಸರಿಸಿತು. ಒಂದು ಮಧ್ಯವರ್ತಿಗಳ ನಿರ್ಮೂಲನೆ, 2 ಗರಿಷ್ಠ ಮಿತಿ. ಗರಿಷ್ಠ ಮಿತಿಯನ್ನ ಈ ಮಿತಿಯನ್ನ ಹಂಚತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಉದ್ದೇಶ ಸಮಾನತೆಯನ್ನು ತರುವುದು, ಸಮಾನತೆಯನ್ನ ಜಾರಿಗೆ ತರುವುದು. ಕೃಷಿಯಲ್ಲಿ ಸಮಾನತೆಯನ್ನು ಜಾರಿಗೆ ತರುವುದು. ದೊಡ್ಡ ರೈತರು ಮತ್ತು ಸಣ್ಣ ರೈತರ ನಡುವಿನ ಅಂತರವನ್ನ ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಹಾಗೆಯೇ 2ನೇದಾಗಿರ್ತಕ್ಕಂಥ ಉದ್ದೇಶ ಪ್ರಮುಖವಾಗಿ ಭೂಮಿಯನ್ನ ಸಮಾನವಾಗಿ ಹಂಚುವುದು. ಭೂಮಿಯನ್ನ ಸಮಾನವಾಗಿ ಹಂಚುವುದು, ಎಲ್ಲರಿಗೂ ಸಹ ಭೂಮಿಯನ್ನ ಅಥವಾ ಕೃಷಿ ಕಾರ್ಮಿಕರಿಗೆ ಅಥವಾ ರೈತರಿಗೆ ಭೂಮಿಯಲ್ಲಿ ಸಮಾನ ಹಂಚಿಕೆಯನ್ನು ಸಾಧಿಸುವುದೇ ಗರಿಷ್ಠ ಮಿತಿಯ ಮುಖ್ಯ ಉದ್ದೇಶ ಆಯಿತು. ಹಾಗಾದರೆ ಭೂ ಸುಧಾರಣೆಗಳಿಂದ ಆಗ್ತಕ್ಕಂತಹ ಭೂ ಸುಧಾರಣೆಗಳಿಂದ ಏನು ನಾವು ಜಾರಿಗೆ ತಂದಿವಿ ಅದರಿಂದ ಆಗಿರ್ತಕ್ಕಂತಹ ಪ್ರಮುಖ ಸುಧಾರಣೆಗಳು ಅಥವಾ ಪರಿಣಾಮಗಳೇನು ಅನ್ನೋದನ್ನು ನೋಡಿದ್ರೆ ಪ್ರಮುಖವಾಗಿ 200 ಲಕ್ಷ ಗೇಣಿದಾರರಿಗೆ 200 ಲಕ್ಷ ಗೇಣಿದಾರರಿಗೆ ಭೂಮಿಯನ್ನ ಹಂಚಿಕೆ ಮಾಡಿತು. 200 ಲಕ್ಷ ಗೇಣಿದಾರರಿಗೆ ಸರ್ಕಾರ ಏನಂತ ಗೇಣಿಯನ್ನ ಅಥವಾ ಭೂಮಿಯನ್ನ ಹಂಚಿಕೆ ಮಾಡಲಾಯಿತು. ಇಷ್ಟು ಅಂದ್ರೆ ಬಹುತೇಕ ಬಹಳಷ್ಟು ಪ್ರಮಾಣದಲ್ಲಿ ಸರ್ಕಾರ ಕೃಷಿ ಭೂಮಿ ಇಲ್ಲದವರಿಗೆ ಅದನ್ನ ಹಂಚಿಕೆ ಮಾಡಿತು. ಯಾವ ಕಾನೂನಿನ ಮೂಲಕ? ಭೂ ಸುಧಾರಣೆಗಳ ಮೂಲಕ. ಹಾಗೆಯೇ 2ನೇದಾಗಿರ್ತಕ್ಕಂಥದ್ದು ಜಮೀನ್ದಾರರ ಶೋಷಣೆಯಿಂದ ಮುಕ್ತವಾಯಿತು. ಜಮೀನ್ದಾರರು ಅಥವಾ ಮಧ್ಯವರ್ತಿಗಳ ಶೋಷಣೆಯನ್ನು ನಡೀತಾ ಇತ್ತಲ್ಲ, ಆ ಶೋಷಣೆಯಿಂದ ರೈತರನ್ನ ಮುಕ್ತಗೊಳಿಸಲಾಯಿತು. ಇದು ಸಹ ಭೂ ಸುಧಾರಣೆಯ ಪರಿಣಾಮ ಆಗಿತ್ತು. ಆನಂತರ ಭೂ ಒಡೆತನವನ್ನು ಹಿಡುವಳಿದಾರರಿಗೆ ನೀಡಿದ್ದರಿಂದ ಕೃಷಿ ಉತ್ಪಾದನೆ ಹೆಚ್ಚಾಯಿತು. ಉತ್ಪಾದನೆ ಸಹ ಹೆಚ್ಚಾಯಿತು. ಯಾವಾಗ ಸುಧಾರಣೆಗಳನ್ನು ಜಾರಿಗೆ ತಂದರೂ ಆ ನಂತರ ಭೂಮಿಯ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಆದರೆ ಈ ಸುಧಾರಣೆಗಳಿಂದ ಆಗ್ತಕ್ಕಂತಹ ಪ್ರಮುಖವಾಗಿ ಈ ಭೂ ಸುಧಾರಣೆಗಳು ಯಶಸ್ವಿಯಾಗಿ ಜಾರಿಗೆ ಬರಲಿಲ್ಲ. ಇದರಲ್ಲೂ ಸಹ ಕೆಲವೊಂದು ದೋಷಗಳಿದ್ದವು. ಭೂ ಸುಧಾರಣೆಯಿಂದ ಇಲ್ಲಿದ್ದಂತಹ ಪ್ರಮುಖ ದೋಷಗಳು ಅಂತ ಹೇಳಿದ್ರೆ
ಈ ದೊಡ್ಡ ಜಮೀನ್ದಾರರು ಕಾಯ್ದೆಯನ್ನ ಪ್ರಶ್ನಿಸಿ ಕೋರ್ಟ್ನ ಮೊರೆ ಹೋದರು ಅಥವಾ ನ್ಯಾಯಾಲಯದ ಮೊರೆ ಹೋದರು. ಇದರಿಂದ ನ್ಯಾಯಾಲಯದ ತೀರ್ಪು ಬರೋದು ವಿಳಂಬವಾಯಿತು. ಈ ವಿಳಂಬ ಆದ ಪರಿಣಾಮ ಏನಾಯಿತು? ಅಷ್ಟೊತ್ತಿಗಾಗಲೇ ಜಮೀನ್ದಾರರ ಬಳಿ ಇರತಕ್ಕಂಥ ಭೂಮಿಯನ್ನ ಅವರ ಹತ್ತಿರದ ಸಂಬಂಧಿಕರಿಗೆ ವರ್ಗಾವಣೆ ಮಾಡಿದ್ರು. ಏನು ದೊಡ್ಡ ದೊಡ್ಡ ಜಮೀನ್ದಾರಿದ್ರು ಅವರೆಲ್ಲ ಏನ್ ಮಾಡಿದ್ರು? ಕೋರ್ಟಿಗೆ ಹೋದ್ರು. ಕೋರ್ಟ್ ತೀರ್ಪು ಬರೋದೇನಾಯ್ತು? ವಿಳಂಬ ಆಯ್ತು. ವಿಳಂಬ ಆದಾಗ ಏನ್ ಮಾಡ್ತು? ದೊಡ್ಡ ದೊಡ್ಡ ಜಮೀನ್ದಾರ ಇರ್ತಕ್ಕಂಥ ಭೂಮಿಯನ್ನ ತಮಗೆ ಬೇಕಾದವರಿಗೆ ಅವರು ನೋಂದಣಿ ಮಾಡಿಸಿದ್ರು ಅಥವಾ ಭೂಮಿಯನ್ನ ವರ್ಗಾಯಿಸಿದ್ರು ಅಥವಾ ಅವ್ರ ಕುಟುಂಬದವರಿಗೆ ಅವ್ರ ಸಂಬಂಧಿಕರಿಗೆ ಭೂಮಿಯನ್ನು ಏನ್ ಮಾಡಿದ್ರು? ಹಂಚಿಕೆ ಮಾಡಿದ್ರು. ಇದರಿಂದ ಏನಾಯ್ತು? ನಿಜವಾದ ಕೃಷಿ ಗೇಣಿದಾರರಿಗೆ ನಷ್ಟ ಅಂತಕ್ಕಂಥದ್ದು ಸಂಭವಿಸಿತು. ಇನ್ನ ತೀರ್ಪಿನಲ್ಲಿರ್ತಕ್ಕಂತಹ ಲೋಪದೋಷಗಳನ್ನ ಸುಧಾರಣೆಯಲ್ಲಿರ್ತಕ್ಕಂತಹ ಪ್ರಮುಖ ಲೋಪದೋಷಗಳನ್ನೇ ಏನ್ ಮಾಡಬಾರ್ದು? ಅದರಲ್ಲಿರ್ತಕ್ಕಂತಹ ಕಾನೂನ ಇರ್ತಕ್ಕಂಥ ಲೋಪದೋಷಗಳನ್ನ ಅವರು ಅವಕಾಶವನ್ನು ಬಳಸಿಕೊಂಡು ಸಣ್ಣ ರೈತರನ್ನ ಅಲ್ಲಿ ಗೇಣಿದಾರರನ್ನ ಹೊರಹಾಕಿದ್ರು ಅಂದ್ರೆ ಒತ್ತಾಯವಾಗಿ ಅವ್ರನ್ನ ಬಿಡಿಸ್ಬೇಕು. ಇದರಿಂದಾಗಿ ನಿಜವಾದ ಗೇಣಿದಾರರಿಗೆ ಲಾಭ ದೊರೆಯಲಿಲ್ಲ. ಅದರಲ್ಲೂ ಸಹ ವಿಶೇಷವಾಗಿ ಭೂರಹಿತ ಕೃಷಿ ಕಾರ್ಮಿಕರಿಗೆ ನಷ್ಟ ಆಗುತ್ತೆ. ಭೂರಹಿತ ಕೃಷಿ ಕಾರ್ಮಿಕರಿಗೆ ಇದರಿಂದ ಯಾವುದೇ ಪ್ರಯೋಜನಗಳು ಆಗಿಲ್ಲ ಮತ್ತು ಬಡ ರೈತರಿಗೆ ಈ ಒಂದು ಭೂ ಸುಧಾರಣೆಗಳು ಹೆಚ್ಚಿನ ಪ್ರಯೋಜನಗಳು ಆಗಿಲ್ಲ. ಹೀಗೆ ಭೂ ಸುಧಾರಣೆ ಅಂತಕ್ಕಂಥದ್ದು ಭೂ ಒಡೆತನವನ್ನ ಯಾರು ಸಾಗುವಳಿಯನ್ನು ಮಾಡ್ತಾರೋ ಅವರಿಗೆ ನೀಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನೇ ನಾವು ಭೂ ಸುಧಾರಣೆಯಲ್ಲಿ ಸಾಗುವಳಿದಾರರಿಗೆ ಭೂಮಿಯ ಒಡೆತನವನ್ನ ನೀಡುವುದು ಮತ್ತು ಗೇಣಿಯ ದರವನ್ನು ನಿಗದಿಪಡಿಸಲು ಇರುವಂತಹ ಸುಧಾರಣಾ ಕ್ರಮಗಳನ್ನೇ ನಾವು ಭೂ ಸುಧಾರಣೆ ಅಂತ ಹೇಳಿ ಕರಿತೀವಿ. ಇದರ ಮುಖ್ಯ ಉದ್ದೇಶ ಏನು? ಒಂದು, ಕೃಷಿಯಲ್ಲಿ ಉತ್ಪಾದನೆ ಮತ್ತು ಸಮಾನತೆಯನ್ನು ಸಾಧಿಸುವುದು. ಆದರೆ ಭೂ ಸುಧಾರಣೆಗಳ ಮುಖ್ಯ ಉದ್ದೇಶ ಕೃಷಿಯಲ್ಲಿ ಸಮಾನತೆಯನ್ನ ಸಾಧಿಸುವುದಾಗಿತ್ತು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಹಸಿರು ಕ್ರಾಂತಿ ಅನುಸರಿಸುವುದು ಅಥವಾ ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸಲು ಸರ್ಕಾರ ಕೈಗೊಂಡಂತಹ ಕ್ರಮ. ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಸರ್ಕಾರ ಕೈಗೊಂಡಂತಹ ಕ್ರಮ, ಅದನ್ನ ಹಸಿರು ಕ್ರಾಂತಿ ಅಂತೇಳಿ ಕರೀತಾರೆ. ಈ ಹಸಿರು ಕ್ರಾಂತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು, ಕೃಷಿಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದು, ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದು. ಇದನ್ನ ನಾವು ಬಹಳಷ್ಟು ಕೃಷಿಯಲ್ಲಿನ ಕ್ರಾಂತಿ ಅಂತಲೂ ಸಹ ಕರಿತೀವಿ. ಅಂದ್ರೆ ಆಹಾರ ಧಾನ್ಯಗಳಾಗ್ತಕ್ಕಂಥ ಹೆಚ್ಚಳ. ಹಸಿರು ಕ್ರಾಂತಿ ಅಂತ ಹೇಳಿದ್ರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಾಗಿರುವಂತಹ ಗಮನಾರ್ಹ ಹೆಚ್ಚಳವನ್ನೇ ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ. ಭಾರತ ಸ್ವತಂತ್ರ ಬಂದಿದ ನಂತರ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ, ದಾಖಲೆಯ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ. ಈ ಹೆಚ್ಚಳವನ್ನು ನಾವು ಹಸಿರು ಕ್ರಾಂತಿ ಅಂತ ಕರಿತೀವಿ. ಹಾಗಾದ್ರೆ ವಸಾಹತುಶಾಹಿ ಆಡಳಿತದಲ್ಲಿ ಸಾಧ್ಯ ಆಗಲಿಲ್ವಾ? ವಸಾಹತುಶಾಹಿ ಆಡಳಿತದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಾಗಲಿಲ್ಲ. ಆದರೆ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗುತ್ತೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂತಹ ಕಾರಣಗಳು ಹೇಗೆ ಸಾಧ್ಯ ಆಯಿತು? ಹಸಿರು ಕ್ರಾಂತಿ ಹೇಗೆ ಸಂಭವಿಸಿತು ಅಂತ ಹೇಳಿದ್ರೆ, ಮೊದಲು ಅಧಿಕ ಇಳುವರಿ ನೀಡುವ ಬಿತ್ತನೆ ಬೀಜಗಳು,
ಅಧಿಕ ಇಳುವರಿ ನೀಡುವ ಬಿತ್ತನೆ ಬೀಜ, ಇದನ್ನೇನಂತ ಕರಿತೀವಿ HYV. ಅಧಿಕ ಇಳುವರಿ ನೀಡತಕ್ಕಂತಹ ಬಿತ್ತನೆ ಬೀಜಗಳನ್ನ ಹೆಚ್ಚು ಸಂಶೋಧನೆ ಮಾಡಿ ರೈತರಿಗೆ ಒದಗಿಸಲಾಯಿತು. ಇದರಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಏನಾಯಿತು, ಹೆಚ್ಚಳ ಆಯಿತು. ಅಂದ್ರೆ ಉತ್ಪಾದನೆಯ ಬೀಜ ಅಂದ್ರೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕಾಗಿರ್ತಕ್ಕಂತಹ ಬೀಜಗಳು, ಬಿತ್ತನೆ ಬೀಜಗಳು, ಅಧಿಕ ಇಳುವರಿ ನೀಡುವಂತಹ ಬಿತ್ತನೆ ಬೀಜಗಳು, ಬಿತ್ತುವಾಗ ನಾವು ಬಳಸ್ತೀವಲ್ಲ ಆ ಬೀಜಗಳನ್ನ ನಾವು ಎಲ್ಲ ರೈತರಿಗೂ ಸಹ ವಿತರಿಸೋದ್ರಿಂದ ಹಸಿರು ಕ್ರಾಂತಿ ಸಂಭವಿಸಿತು. ಅಂದ್ರೆ ಈ ಬಿತ್ತನೆ ಬೀಜಗಳು ಆಧುನಿಕವಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನು ಬಳಸ್ತೀವಿ. ಇದರಿಂದಾಗಿ ಕೃಷಿಯಲ್ಲಿ ಉತ್ಪಾದನೆಯ ಪ್ರಮಾಣ ಹೆಚ್ಚಾಯಿತು. ಇನ್ನು ಎರಡನೇದು ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆ. ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕ ಔಷಧಿಗಳನ್ನು ಬಳಸಿದ್ರಿಂದಾಗಿ ಹಸಿರು ಕ್ರಾಂತಿ ಸಂಭವಿಸೋದಕ್ಕೆ ಸಾಧ್ಯ ಆಯಿತು. ರಸಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಆಧುನಿಕ ಬೇಸಾಯ ವಿಧಾನದಲ್ಲಿ ಬಳಸ್ತಕ್ಕಂತಹ ರಸಗೊಬ್ಬರವನ್ನು ಹೆಚ್ಚಾಗಿ ಬಳಸ್ತೀವಿ. ಇದರಿಂದ ಭೂಮಿಯ ಫಲವತ್ತತೆಯಲ್ಲಿ ಸಾಕಷ್ಟು ಹೆಚ್ಚಳ ಕಂಡುಬಂತು. ಇದರ ಪರಿಣಾಮ ಕೃಷಿಯ ಉತ್ಪಾದನೆ ಹೆಚ್ಚಾಯಿತು. ಮತ್ತು ಬೆಳೆಗಳಿಗೆ ಕೀಟಗಳ ಒಂದು ಹಾವಳಿಯನ್ನು ತಪ್ಪಿಸೋದಕ್ಕೋಸ್ಕರ ಕ್ರಿಮಿನಾಶಕಗಳ ಔಷಧಿಗಳನ್ನು ಸಂಶೋಧನೆ ಮಾಡಲಾಯಿತು. ಇವುಗಳನ್ನು ರೈತರಿಗೆ ಒದಗಿಸುವುದರಿಂದಾಗಿ ಕೃಷಿಯ ಉತ್ಪಾದನೆ ಹೆಚ್ಚಾಯಿತು. ಹಾಗೆಯೇ ಮೂರನೇದು ಅಗತ್ಯ ನೀರಾವರಿ ಸೌಲಭ್ಯಗಳ ವಿಸ್ತರಣೆ. ನೀರಾವರಿ ಸೌಲಭ್ಯಗಳ ವಿಸ್ತರಣೆ. ನೀರಾವರಿ ಸೌಲಭ್ಯಗಳನ್ನು ವಿಸ್ತರಿಸಲಾಯಿತು. ಕೃಷಿಯಲ್ಲಿ ನೀರಾವರಿ ಸೌಲಭ್ಯಗಳು ಪ್ರಮುಖವಾಗಿ ಭಾರತ ಸ್ವತಂತ್ರ ಹೊಂದಿದ ನಂತರ ಅನೇಕ ಅಣೆಕಟ್ಟೆಗಳ ನಿರ್ಮಾಣ ಆಯಿತು, ಕಾಲುವೆಗಳನ್ನು ನಿರ್ಮಿಸಲಾಯಿತು, ಕೆರೆಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲಾಯಿತು ಮತ್ತು ವಿವಿಧ ನದಿಗಳಿಂದ ನಾವು ನೀರನ್ನು ಬಳಸಿಕೊಳ್ಳಲಾಯಿತು. ಹಳ್ಳ-ಕೊಳ್ಳಗಳು, ನದಿಗಳು, ಹಾಗೆಯೇ ಅಂತರ್ಜಲದ ಪ್ರಮಾಣ, ಹಾಗೆಯೇ ಕೆರೆಕಟ್ಟೆಗಳ ನಿರ್ಮಾಣ ಅದರಿಂದಾಗಿ ಹೆಚ್ಚು ನೀರಾವರಿ ವಿಸ್ತಾರ ಆಯಿತು. ಇದರ ಪರಿಣಾಮ ಹಸಿರು ಕ್ರಾಂತಿ ಅಥವಾ ಕೃಷಿ ಉತ್ಪಾದನೆ ಹೆಚ್ಚಳವಾಯಿತು. ಹಾಗೆ ನಾಲ್ಕನೇದಾಗಿರ್ತಕ್ಕಂಥದ್ದು ಆಧುನಿಕ ಯಂತ್ರೋಪಕರಣಗಳ ಬಳಕೆ. ಆಧುನಿಕ ಯಂತ್ರಗಳ ಬಳಕೆ ಅಥವಾ ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳಲಾಯಿತು. ಹಾಗಾಗಿ ಕೃಷಿಯಲ್ಲಿ ಒಂದು ಉತ್ಪಾದನೆಯ ಪ್ರಮಾಣ ಹೆಚ್ಚೋದಕ್ಕೆ ಕಾರಣ ಆಯಿತು. ಈ ಎಲ್ಲ ಕಾರಣಗಳಿಂದಾಗಿ ಕೃಷಿಯಲ್ಲಿ ಸಾಕಷ್ಟು ಉತ್ಪಾದನೆ ಹೆಚ್ಚಾಯಿತು. ಈ ಮೊದಲ ಒಂದು ಉತ್ಪಾದನೆಯ ಪ್ರಮಾಣ 1960ರಿಂದ 70ರ ದಶಕದಲ್ಲಿ 1960ರಿಂದ 70ರ ದಶಕದಲ್ಲಿ ಮೊದಲ ಬಾರಿಗೆ ಕೃಷಿ ಉತ್ಪಾದನೆಯಲ್ಲಿ ಅಥವಾ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಸಾಧಿಸುತ್ತದೆ. ಈ ಅವಧಿಯನ್ನ ಮೊದಲ ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ. ಈ ಮೊದಲ ಹಸಿರು ಕ್ರಾಂತಿ ಪ್ರಮುಖವಾಗಿ 3 ರಾಜ್ಯಗಳಲ್ಲಿ ಕಂಡುಬರುತ್ತೆ. ಒಂದು ಪಂಜಾಬ್, ಮತ್ತೊಂದು ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಮೊದಲ ಹಸಿರು ಕ್ರಾಂತಿಗಳು ಸಂಭವಿಸುತ್ತವೆ. ಆನಂತರ ಎರಡನೇ ಹಸಿರು ಕ್ರಾಂತಿ 1970ರಿಂದ 1980ರ ಅವಧಿಯಲ್ಲಿ ಎರಡನೇ ಹಸಿರು ಕ್ರಾಂತಿ ಸಂಭವಿಸುತ್ತದೆ. ಈ ಎರಡನೇ ಹಸಿರು ಕ್ರಾಂತಿ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಸಹ ವಿಸ್ತಾರ ಆಗುತ್ತೆ. ಹಾಗಾಗಿ ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಸಾಧಿಸ್ತೀವಿ. ಹೀಗೆ
ಎರಡು ಹಸಿರು ಕ್ರಾಂತಿಗಳು ಮುಖ್ಯವಾಗಿ ಸಂಭವಿಸುತ್ತವೆ. ಇದರಿಂದ ನಾವು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಸಾಧಿಸ್ತೀವಿ. ಇದು ಮುಖ್ಯವಾಗಿ ಈ HYV ಅಂತ ಹೇಳಿದ್ರೆ ಅಧಿಕ ಇಳುವರಿ ನೀಡುವಂತಹ ಬಿತ್ತನೆ ಬೀಜಗಳು, ನೀರಾವರಿ ಸೌಲಭ್ಯಗಳು, ಕೃಷಿ, ಹಾಗೆಯೇ ರಸಗೊಬ್ಬರದ ಕ್ರಿಮಿನಾಶಕಗಳ ಬಳಕೆ, ಇದರಿಂದಾಗಿ ಈ ಎರಡು ಹಸಿರು ಕ್ರಾಂತಿಗಳು ಸಂಭವಿಸುತ್ತವೆ. ಹಾಗಾದರೆ ಪರಿಣಾಮ ಏನು? ಹಸಿರು ಕ್ರಾಂತಿಯ ಪರಿಣಾಮ, ಹಸಿರು ಕ್ರಾಂತಿ ಸಂಭವಿಸಿತು. ಹಾಗಾದರೆ ಅದರ ಪರಿಣಾಮ ಏನು? ಪರಿಣಾಮ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂಥದ್ದು ಸ್ವಾವಲಂಬನೆ ಸಾಧಿಸಲಾಯಿತು. ಒಂದು ಸ್ವಾವಲಂಬನೆ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಲು ಸಾಧ್ಯವಾಯಿತು. ನಾವು ಆಹಾರ ಧಾನ್ಯಗಳಿಗಾಗಿ ವಿದೇಶವನ್ನು ಅವಲಂಬಿಸಿದ್ದೀವಿ. ವಿವಿಧ ದೇಶಗಳಿಂದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ತಾ ಇದ್ವಿ. ಪ್ರಮುಖವಾಗಿ ಅಮೆರಿಕ ದೇಶದಿಂದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ತಾ ಇದ್ವಿ. ಆದರೆ ಯಾವಾಗ ಹಸಿರು ಕ್ರಾಂತಿ ಸಂಭವಿಸ್ತದೋ ಆ ನಂತರ ನಾವು ಆಹಾರ ಧಾನ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೀವಿ. ಇದರಿಂದ ನಮ್ಮ ದೇಶಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರದ ಲಭ್ಯತೆ ಆಯಿತು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಉದ್ಯೋಗ ಅವಕಾಶಗಳು ಹೆಚ್ಚಳವಾದವು. ಉದ್ಯೋಗ ಅವಕಾಶಗಳು ಹೆಚ್ಚಾಗಿವೆ. ಹಸಿರು ಕ್ರಾಂತಿಯ ಸಂಭವಿಸಿದ ಪರಿಣಾಮ ಕೃಷಿಯಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗಗಳು ದೊರೆತವು. ಮೂರನೇದಾಗಿರ್ತಕ್ಕಂಥದ್ದು ಆದಾಯಗಳಲ್ಲಿ ಹೆಚ್ಚಳವಾಯಿತು. ಕೃಷಿಕರ ಆದಾಯದಲ್ಲಿ ಹೆಚ್ಚಳ ಆಯಿತು. ಕೃಷಿಕರ ವರಮಾನ ಅಥವಾ ಆದಾಯ ಅಂತಕ್ಕಂಥದ್ದು ಹೆಚ್ಚಾಯಿತು. ಹಾಗೆಯೇ ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡಲು ಸಹಾಯಕವಾಯಿತು. ದಾಸ್ತಾನು ಮಾಡಲು ಸಹಾಯಕವಾಯಿತು ಅಂದರೆ ಆಹಾರ ಧಾನ್ಯಗಳನ್ನು ಹೆಚ್ಚು ಉತ್ಪಾದನೆ ಮಾಡಿದ್ದರಿಂದಾಗಿ ಅವುಗಳು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲ್ಪಡ್ತವೆ. ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದಾಗ ಆಹಾರ ಧಾನ್ಯಗಳ ಬೆಲೆಗಳು ಏನಾಗ್ತಾ ಹೋಗ್ತವೆ, ಕಡಿಮೆ ಆಯಿತು. ಆಹಾರ ಧಾನ್ಯಗಳ ಬೆಲೆಗಳು ಕಡಿಮೆ ಆದಾಗ ಸರ್ಕಾರ ಈ ಮಧ್ಯಪ್ರವೇಶ ಮಾಡಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿ ಅವುಗಳನ್ನು ದಾಸ್ತಾನು ಮಾಡಿತು. ಅಗತ್ಯವಿದ್ದಾಗ ಆಹಾರ ಧಾನ್ಯಗಳನ್ನು ಜನರಿಗೆ ಹಂಚಿಕೆ ಮಾಡಿಕೊಳ್ಳಲು ನಮಗೆ ಸಹಾಯಕವಾಯಿತು. ಹೀಗೆ ಪ್ರಮುಖವಾಗಿ ಒಂದು ಹಸಿರು ಕ್ರಾಂತಿಯ ಪರಿಣಾಮಗಳನ್ನು ನಾವು ನೋಡಬಹುದು. ಹಸಿರು ಕ್ರಾಂತಿಯ ಪರಿಣಾಮ ಒಂದು ಸ್ವಾವಲಂಬನೆ ಸಾಧಿಸೋದು, ಎರಡು ಉದ್ಯೋಗ ಅವಕಾಶಗಳ ವಿಸ್ತರಣೆ, ಮೂರು ಆದಾಯದಲ್ಲಿ ಹೆಚ್ಚಳ, ಹಾಗೆಯೇ ದಾಸ್ತಾನು ಹೆಚ್ಚಾಯಿತು. ದಾಸ್ತಾನು ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣ ಆಹಾರ ಧಾನ್ಯಗಳು ಹೆಚ್ಚು ಉತ್ಪಾದನೆ ಆದಾಗ ಅವುಗಳ ಬೆಲೆಗಳು ಏನಾಗ್ತವೆ, ಕಡಿಮೆ ಆಗ್ತವೆ. ಆ ವಸ್ತುಗಳು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲ್ಪಡ್ತವೆ ಮತ್ತು ಅವುಗಳ ಬೆಲೆಗಳು ಇತರೆ ವಸ್ತುಗಳಿಗೆ ಹೋಲಿಸಿಕೊಂಡಾಗ ಕಡಿಮೆ ಆಗ್ತದೆ. ಆಗ ಸರ್ಕಾರ ಏನು ಮಾಡುತ್ತೆ, ಮಧ್ಯಪ್ರವೇಶ ಮಾಡಿ ಅಂತ ಆಹಾರ ಧಾನ್ಯಗಳನ್ನು ತಾನುಕೊಂಡು ಗೋದಾಮುಗಳಲ್ಲಿ ಸಂಗ್ರಹಿಸಿರುತ್ತದೆ. ಇದರಿಂದ ನಿಮಗೆ ಸಂಗ್ರಹಿಸಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಬಡವರಿಗೆ, ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರಿಗೆ ಹಂಚಿಕೆ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಹಸಿರು ಕ್ರಾಂತಿಯ ಪರಿಣಾಮಗಳನ್ನು ಪ್ರಮುಖವಾಗಿ ನಾವು ನೋಡಬಹುದು. ಹಾಗೆಯೇ ಐದನೇದಾಗಿರ್ತಕ್ಕಂಥದ್ದು ಮಾರಾಟ ಮಾಡಲ್ಪಟ್ಟ ಆಧಿಕ್ಯ. ಮಾರಾಟ ಮಾಡಲ್ಪಟ್ಟ ಆಧಿಕ್ಯತೆ. ಹಸಿರು ಕ್ರಾಂತಿಯ ಪರಿಣಾಮ ಮಾರಾಟ ಮಾಡಲ್ಪಟ್ಟ ಆಧಿಕ್ಯತೆ ಅಂತಕ್ಕಂಥದ್ದು ಜಾಸ್ತಿ ಆಯಿತು. ಅಧಿಕತೆ ಅಥವಾ ಆಧಿಕ್ಯ ಅಂತಕ್ಕಂಥದ್ದು ಹೆಚ್ಚಾಯಿತು. ಮಾರಾಟ ಮಾಡಲ್ಪಟ್ಟ ಆಧಿಕ್ಯ ಅಂತ ಹೇಳಿದ್ರೆ ಅನುಭೋಗದ ನಂತರ ಕೃಷಿ ಉತ್ಪನ್ನದ ಒಂದು ಭಾಗವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನೇ ಮಾರಾಟ ಮಾಡಲ್ಪಟ್ಟ ಆಧಿಕ್ಯತೆ ಅಂತ ಕರೀತಾರೆ. ಕೃಷಿಕರು ಅಥವಾ ರೈತರು ಅನುಭೋಗಿಸಿದ ನಂತರ ಉತ್ಪಾದನೆಯ ಒಂದು ಭಾಗವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದರ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿರುವುದನ್ನ ನಾವೇನು ಕರಿತೀವಿ, ಮಾರಾಟ ಮಾಡಲ್ಪಟ್ಟ ಆಧಿಕ್ಯತೆ.
ಯಾವುದೇ ರೈತರು ತಾವು ಉತ್ಪಾದಿಸಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಮಾರುಕಟ್ಟೆಯಲ್ಲಿ ಮಾರ್ತಿದ್ದಾರೆ ಅಂದ್ರೆ ಏನರ್ಥ? ಅದು ಹೆಚ್ಚು ಉತ್ಪಾದನೆ ಆಗಿದೆ ಅಂತ ಅರ್ಥ. ಹೆಚ್ಚು ಉತ್ಪಾದನೆ ಆಗಿದೆ. ಹಾಗಾದ್ರೆ ಆ ಹೆಚ್ಚು ಉತ್ಪಾದನೆ ಆಗಿದ್ದರಿಂದಾಗಿ ಆ ವಸ್ತುಗಳು ಎಲ್ಲಿ ಬರ್ತವೆ? ಮಾರುಕಟ್ಟೆಗೆ ಬರ್ತವೆ. ಮಾರುಕಟ್ಟೆಗೆ ಆಹಾರ ಧಾನ್ಯಗಳು ಯಾವ ಬರ್ತವೋ ಆರ್ಥಿಕತೆ ಏನಾಗ್ತಾ ಹೋಗುತ್ತೆ? ಬದಲಾಗ್ತಾ ಹೋಗುತ್ತೆ. ಆರ್ಥಿಕತೆ ವಿಸ್ತಾರ ಆಗ್ತಾ ಹೋಗುತ್ತದೆ. ಇದರಿಂದಾಗಿ ಆ ದೇಶದ ಅಭಿವೃದ್ಧಿಯೂ ಸಹ ಹೆಚ್ಚಾಗ್ತಾ ಹೋಗುತ್ತದೆ. ಹೀಗಾಗಿ ಮಾರುಕಟ್ಟೆ ಮಾಡಲ್ಪಟ್ಟ ಆಧಿಕ್ಯತೆಯಿಂದ ಇದು ಸಂಭವಿಸೋದಕ್ಕೆ ಮುಖ್ಯ ಕಾರಣ ಹಸಿರು ಕ್ರಾಂತಿಯೇ ಆಗಿದೆ. ಇನ್ನು ನಾವು ಈ ಎಲ್ಲ ವಿಷಯಗಳ ಜೊತೆಗೆ ಕೃಷಿಯಲ್ಲಿ ಸಹಾಯಧನದ ಮೇಲಿನ ಚರ್ಚೆಯನ್ನು ಮಾಡಿ. ಕೃಷಿಯಲ್ಲಿನ ಸಹಾಯಧನ. ಕೃಷಿ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಒಂದು ಭೂಸುಧಾರಣೆಗಳನ್ನು ಜಾರಿಗೆ ತಂತು, ಆನಂತರ ಹಸಿರು ಕ್ರಾಂತಿಯನ್ನು ಜಾರಿಗೆ ತಂತು. ಹಾಗೆಯೇ ಕೃಷಿ ಅಭಿವೃದ್ಧಿಗೋಸ್ಕರ ಸರ್ಕಾರ ಸಹಾಯಧನಗಳನ್ನು ಸಹ ನೀಡ್ತಾ ಬಂತು. ಹಾಗಾದರೆ ಸಹಾಯಧನ ಅಂತ ಹೇಳಿದ್ರೆ ಏನು? ಸಹಾಯಧನ ಅಂತ ಹೇಳಿದ್ರೆ ಕೃಷಿ ಅಧಾನಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ರೈತರು ಪಡೆಯುವಂತಾಗಲು ಸರ್ಕಾರವು ನೀಡುವಂತಹ ನೆರವನ್ನ ಸಹಾಯಧನ ಅಂತ ಹೇಳಿ ಕರೀತೀವಿ. ಸಹಾಯಧನ ಅಂತ ಹೇಳಿದ್ರೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಅಧಾನಗಳನ್ನ ಕೈಗೆಟುಕುವ ಬೆಲೆಯಲ್ಲಿ ರೈತರು ಪಡೆಯುವಂತಾಗಲು ಸರ್ಕಾರವು ನೀಡತಕ್ಕಂತಹ ನೆರವನ್ನೇ ಸಹಾಯಧನ ಅಂತ ಹೇಳಿ ಕರೀತೀವಿ. ಈ ಸಹಾಯಧನದಿಂದಾಗಿ ರೈತರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಅಧಾನಗಳು ಅಂತ ಹೇಳಿದ್ರೆ ರಸಗೊಬ್ಬರ ಆಗಿರ್ಬೋದು, ಹಾಗೇನೆ ಕೀಟನಾಶಕಗಳಾಗಿರ್ಬೋದು, ನೀರಾವರಿ ಸೌಲಭ್ಯ, ಭೂ ಅಭಿವೃದ್ಧಿಗಳು, ಹೀಗೆ ವಿವಿಧ ಒಂದು ಅಭಿವೃದ್ಧಿಯ ಅಧಾನಗಳು ಅಥವಾ ಉತ್ಪನ್ನ ಕಚ್ಚಾ ವಸ್ತುಗಳನ್ನು ಕೊಳ್ಳೋದಕ್ಕೆ ರೈತರಿಗೆ ಹಣಕಾಸಿನ ನೆರವನ್ನ ಸರ್ಕಾರ ಒದಗಿಸಿದರೆ ಅದನ್ನ ಸಹಾಯಧನ ಅಂತೇಳಿ ಕರಿತೀವಿ. ಹಾಗಾದ್ರೆ ಸಹಾಯಧನ ಯಾಕೆ ಒದಗಿಸುತ್ತಾರೆ? ಸಹಾಯಧನದ ಉದ್ದೇಶ ಏನು? ಸಹಾಯಧನದ ಉದ್ದೇಶ, ಸಹಾಯಧನವನ್ನು ಒದಗಿಸಬೇಕಾ? ಕೃಷಿಗೆ ಯಾಕೆ ಸಹಾಯಧನವನ್ನು ಒದಗಿಸಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು. ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು. ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಕೃಷಿಯಲ್ಲಿ ನಮಗೆ ಸಹಾಯಧನ ಬೇಕಾಗುತ್ತದೆ. ಕೃಷಿಯಲ್ಲಿರ್ತಕ್ಕಂಥವರು ಸಾಮಾನ್ಯವಾಗಿ ಹೊಸ ತಂತ್ರಜ್ಞಾನವನ್ನು ಅನುಮಾನದಿಂದ ನೋಡ್ತಾ ಇರ್ತಾರೆ. ಈ ಅನುಮಾನದಿಂದ ನೋಡ್ತಾ ಇರೋದ್ರಿಂದ ಅವರಿಗೆ ಸರ್ಕಾರ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಅಂತ ತಂತ್ರಜ್ಞಾನವನ್ನು ಒದಗಿಸಿದಾಗ ಆ ತಂತ್ರಜ್ಞಾನ ಕೃಷಿಯಲ್ಲಿ ಬಳಕೆಗೆ ಬರ್ತದೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು, ಕೃಷಿಯಲ್ಲಿರ್ತಕ್ಕಂಥ ರೈತರು ಬಡವರು. ಕೃಷಿಯಲ್ಲಿರ್ತಕ್ಕಂತಹ ರೈತರು ಪ್ರಮುಖವಾಗಿ ಬಡವರಾಗಿರುತ್ತಾರೆ. ಕೃಷಿಯಲ್ಲಿರ್ತಕ್ಕಂಥ ರೈತರು ಸಾಮಾನ್ಯವಾಗಿ ಬಡವರಾಗಿದ್ದರು. ಈ ಬಡವರಾಗಿರ್ತಕ್ಕಂಥ ರೈತರು ಈ ಅಧಾನಗಳನ್ನ ಆಧುನಿಕ ಅಧಿಕ ಇಳುವರಿ ನೀಡತಕ್ಕಂತಹ ಬಿತ್ತನೆ ಬೀಜಗಳನ್ನು ಕೊಡೋದಕ್ಕೆ ಅವ್ರ ಹತ್ರ ಹಣಕಾಸು ಇರೋದಿಲ್ಲ. ಯಂತ್ರೋಪಕರಣಗಳನ್ನ ಕೊಳ್ಳೋದಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ಅವರಿಗೆ ನಾವು ಸಹಾಯಧನವನ್ನು ಒದಗಿಸಲೇಬೇಕಾಗುತ್ತದೆ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಕೃಷಿಯನ್ನು ಉತ್ತೇಜಿಸಲು. ಕೃಷಿಯನ್ನು ಉತ್ತೇಜಿಸಲು ಸಹ ನಾವು ಸಹಾಯಧನವನ್ನು ನೀಡಬೇಕಾಗುತ್ತೆ. ಕೃಷಿಯಲ್ಲಿ ಹೆಚ್ಚು ಆದಾಯ ಬರುತ್ತೆ ಅಂತ ನಾವು ಗೊತ್ತಾದರೆ ಹೆಚ್ಚು ಜನರು ಕೃಷಿಯಲ್ಲಿ ಉದ್ಯೋಗವನ್ನು ಕಂಡುಕೊಳ್ತಾರೆ. ಹೀಗೆ ಕೃಷಿಯಲ್ಲಿ ಉದ್ಯೋಗವನ್ನು ಕಂಡುಕೊಳ್ಳುವ ಉದ್ದೇಶದಿಂದ ಅವರಿಗೆ ಒಂದು ಹಣಕಾಸಿನ ಸಹಾಯವನ್ನು ಒದಗಿಸಬೇಕಾಗುತ್ತದೆ. ಹೀಗೆ ರೈತರು
ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಈ ಸಹಾಯಧನದ ಅವಶ್ಯಕತೆ ಇರುತ್ತದೆ. ಹಾಗೆಯೇ ಇದರಿಂದ ಇದಕ್ಕೂ ವಿರೋಧಗಳಿದ್ದಾವೆ. ಸಹಾಯಧನವನ್ನು ಒದಗಿಸಲಿರ್ತಕ್ಕಂತಹ ವಿರೋಧಗಳು. ಒಂದು, ಸಹಾಯಧನಕ್ಕೆ ವಿರೋಧ. ಈ ಸಹಾಯಧನವನ್ನು ಒದಗಿಸಿದರೆ ಸಾಮಾನ್ಯವಾಗಿ ರಸಗೊಬ್ಬರಕ್ಕೆ ಸಹಾಯಧನ ಒದಗಿಸ್ತೀವಿ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ರೈತರಿಗೆ ತಲುಪುವುದಿಲ್ಲ. ಅದು ರಸಗೊಬ್ಬರದ ಕಾರ್ಖಾನೆಗಳಿಗೆ, ಕ್ರಿಮಿನಾಶಕಗಳ ಕಾರ್ಖಾನೆಗೆ ಈ ಒಂದು ಹಣ ಸಂದಾಯ ಆಗ್ತದೆ. ಇದರಿಂದಾಗಿ ಕಾರ್ಖಾನೆಗಳ ಅಭಿವೃದ್ಧಿ ಆಗ್ತದೆ ಹೊರತು ರೈತರು ಅಭಿವೃದ್ಧಿ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ವಿರೋಧವನ್ನು ನಾವು ಗಮನಿಸಬಹುದು. ಇನ್ನು ಎರಡನೇದು, ಇದರ ಒಂದು ಸದುಪಯೋಗವನ್ನು ದೊಡ್ಡ ರೈತರು ಬಳಸಿಕೊಳ್ತಾರೆ. ಸಹಾಯಧನ, ಕೃಷಿಗೆ ನೀಡತಕ್ಕಂಥ ಸಹಾಯಧನವನ್ನು ಸಣ್ಣ ರೈತರಿಗಿಂತಲೂ ಹೆಚ್ಚಾಗಿ ದೊಡ್ಡ ರೈತರು ಮತ್ತು ಸಮೃದ್ಧವಾಗಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ರೈತರು, ಎಲ್ಲಿ ನೀರಾವರಿಯನ್ನು ಹೆಚ್ಚಾಗಿ ಹೊಂದಿರ್ತಾರೋ, ಎಲ್ಲಿ ಹೆಚ್ಚು ಮಳೆ ಬೀಳ್ತಾ ಇರ್ತಕ್ಕಂಥ ಪ್ರದೇಶ ಆಗಿರುತ್ತೋ ಆ ಪ್ರದೇಶದಲ್ಲಿರ್ತಕ್ಕಂಥ ರೈತರು ಇಂತಹ ಸಹಾಯಧನಗಳನ್ನು ಹೆಚ್ಚಾಗಿ ಬಳಸಿಕೊಳ್ತಾರೆ. ಮತ್ತು ಈ ಕಡಿಮೆ ಅಥವಾ ಬಡ ರೈತರು ಈ ಒಂದು ಸಹಾಯಧನವನ್ನು ಬಳಸ್ಕೊಳ್ಳೋದಿಲ್ಲ. ಹಾಗಾಗಿ ಈ ಸಹಾಯಧನವನ್ನು ನೀಡಬಾರದು ಅಂತಕ್ಕಂಥದ್ದು ಮತ್ತೊಂದು ವರ್ಗದ ಒಂದು ವಾದವನ್ನು ನಾವು ಆಲಿಸಬಹುದು. ಹೀಗೆ ಕೃಷಿ ಅಭಿವೃದ್ಧಿಗಾಗಿ ಭಾರತ ಸರ್ಕಾರ ಪ್ರಮುಖವಾಗಿ 3 ಕ್ರಮಗಳನ್ನು ಕೈಗೊಳ್ಳುತ್ತೆ. 1950ರಿಂದ 90ರ ಅವಧಿಯಲ್ಲಿ 1950ರಿಂದ 90ರ ಅವಧಿಯಲ್ಲಿ ಕೃಷಿ ಅಭಿವೃದ್ಧಿಗಾಗಿ ಸರ್ಕಾರ ಪ್ರಮುಖವಾಗಿ 3 ಕ್ರಮಗಳನ್ನು ಕೈಗೊಳ್ಳುತ್ತದೆ. ಒಂದು, ಭೂ ಸುಧಾರಣೆಗಳನ್ನು ಜಾರಿಗೆ ತರುತ್ತದೆ. ಭೂ ಸುಧಾರಣೆ ಅಂತ ಹೇಳಿದ್ರೆ ಹಿಡುವಳಿದಾರರಿಗೆ ಅಥವಾ ಸಾಗುವಳಿದಾರರಿಗೆ ಭೂಮಿಯ ಮಾಲೀಕತ್ವವನ್ನು ನೀಡುವುದು. ಸಾಗುವಳಿದಾರರಿಗೆ ಭೂಮಿಯ ಮಾಲೀಕತ್ವವನ್ನು ನೀಡುವುದು ಮತ್ತು ಮಧ್ಯವರ್ತಿಗಳನ್ನ ನಿರ್ಮೂಲನೆ ಮಾಡುವುದು ಮತ್ತು ಗೇಣಿಯ ದರವನ್ನು ನಿಗದಿಪಡಿಸಲು ಇರ್ತಕ್ಕಂಥ ಒಂದು ಸಾಂಸ್ಥಿಕ ವ್ಯವಸ್ಥೆಯನ್ನೇ ನಾವು ಭೂ ಸುಧಾರಣೆ ಅಂತ ಹೇಳಿ ಕರೀತೀವಿ. ಈ ಭೂ ಸುಧಾರಣೆಯ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಕೃಷಿಯಲ್ಲಿ ಸಮಾನತೆಯನ್ನು ಸಾಧಿಸುವುದು. ಕೃಷಿ ಭೂಮಿ ಮತ್ತು ಕೃಷಿಯಲ್ಲಿ ಸಮಾನತೆಯನ್ನು ಸಾಧಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಅಂತ ಹೇಳಿದ್ರೆ ಆಹಾರ ಧಾನ್ಯದಲ್ಲಿ ಆಗುವಂತಹ ದಾಖಲಾದ ಹೆಚ್ಚಳವನ್ನೇ ನಾವು ಹಸಿರು ಕ್ರಾಂತಿ ಅಂತ ಕರಿತೀವಿ. ಪ್ರಮುಖವಾಗಿ ಭಾರತದಲ್ಲಿ 2 ಹಂತದಲ್ಲಿ ಹಸಿರು ಕ್ರಾಂತಿ ಸಂಭವಿಸುತ್ತದೆ. ಒಂದು 1960ರಿಂದ 70ರ ದಶಕದಲ್ಲಿ ಮೊದಲ ಹಸಿರು ಕ್ರಾಂತಿ, ಆನಂತರ 1970ರಿಂದ 80ರ ದಶಕದಲ್ಲಿ ಎರಡನೇ ಹಸಿರು ಕ್ರಾಂತಿ ಸಂಭವಿಸುತ್ತದೆ. ಮೊದಲ ಹಸಿರು ಕ್ರಾಂತಿಯಲ್ಲಿ ಹೆಚ್ಚಾಗಿ ಪಂಜಾಬ್, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೂ ಅಲ್ಲಿ ಭತ್ತ ಮತ್ತು ಗೋಧಿಯ ಉತ್ಪಾದನೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವು ಕಾಣ್ತೀವಿ. ಅಂದರೆ ಮೊದಲ ಹಸಿರು ಕ್ರಾಂತಿಯಲ್ಲಿ ಗೋಧಿ ಮತ್ತು ಭತ್ತದ ಉತ್ಪಾದನೆ, ಭತ್ತದ ಬೀಜಗಳ ಅಭಿವೃದ್ಧಿಯಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸುತ್ತೀವಿ. ಹಾಗೆಯೇ ಎರಡನೇ ಹಸಿರು ಕ್ರಾಂತಿಯಲ್ಲಿ ಎಲ್ಲ ಕೃಷಿ ಉತ್ಪನ್ನಗಳ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಲು ಹೆಚ್ಚಾಗುತ್ತದೆ. ಎಲ್ಲ ರಾಜ್ಯಗಳಿಗೂ ಸಹ ಇದು ವಿಸ್ತಾರ ಆಗ್ತಾ ಹೋಗುತ್ತದೆ. ಅನಂತರ ಸಹಾಯಧನ, ಕೃಷಿಗೆ ಬೇಕಾಗಿರ್ತಕ್ಕಂಥ ಸಹಾಯಧನ ಅಂತ ಹೇಳಿದ್ರೆ ಹಣಕಾಸಿನ ನೆರವು. ಕೃಷಿಗೆ ಬೇಕಾಗಿರ್ತಕ್ಕಂತಹ ಪ್ರಮುಖ ಆಧಾನಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಸರ್ಕಾರ ನೀಡುವಂತಹ ಹಣಕಾಸಿನ ನೆರವನ್ನು ನಾವು ಸಹಾಯಧನ ಅಂತೇಳಿ ಕರಿತೀವಿ. ಈ ಸಹಾಯಧನವನ್ನು ಜಾರಿಗೆ ತಂದಿರುವ ಪರಿಣಾಮ ಸಾಲದ ನೀಡಿಕೆಯಲ್ಲಿ ಹೆಚ್ಚಳ ಆಯಿತು. ಸಾಲ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಕಂಡುಬರ್ತವೆ. ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಕೃಷಿಯನ್ನು ಉತ್ತೇಜಿಸೋದಕ್ಕೆ ಸಾಧ್ಯ ಆಗುತ್ತದೆ. ಹೀಗಾಗಿ ಒಟ್ಟಾರೆ ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖವಾಗಿ 1950ರಿಂದ 1990ರ ಅವಧಿಯಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಈ ಕ್ರಮಗಳ ಪರಿಣಾಮ ನಾವು ಪ್ರಮುಖವಾಗಿ ಎರಡು ಹಸಿರು ಕ್ರಾಂತಿಗಳನ್ನು ಸಾಧಿಸುತ್ತೀವಿ.
ಎರಡು ಹಸಿರು ಕ್ರಾಂತಿಗಳನ್ನ ಸಾಧಿಸ್ತೀವಿ. ಒಂದನೇದಾಗಿರ್ತಕ್ಕಂಥದ್ದು ಮೊದಲನೇ ಹಸಿರು ಕ್ರಾಂತಿ 1960ರಿಂದ 70ರ ದಶಕ, ಅನಂತರ 1970ರಿಂದ 80ರ ದಶಕದಲ್ಲಿ ಹಸಿರು ಕ್ರಾಂತಿಗಳು ಸಂಭವಿಸುತ್ತವೆ. ಅಂದ್ರೆ ನಾವು ಬ್ರಿಟಿಷರ ಆಡಳಿತ ಅವಧಿಯಲ್ಲಿದ್ದಂತಹ ಕೃಷಿಗೂ ಸ್ವತಂತ್ರ ನಂತರದ ಆಡಳಿತದಲ್ಲಿ ಇದ್ದಂತಹ ಕೃಷಿ ವ್ಯವಸ್ಥೆಗಳು ಆಮೂಲಾಗ್ರವಾಗಿ ರಚನಾತ್ಮಕ ಬದಲಾವಣೆಗಳನ್ನ ನಾವು ಕಾಣಬಹುದು. ಬ್ರಿಟಿಷರ ಅವಧಿಯಲ್ಲಿ ರೈತರ ಮೇಲೆ ನಿರಂತರ ಶೋಷಣೆ ಆಗ್ತಿತ್ತು, ಕೃಷಿ ಉತ್ಪಾದನೆ ಕಡಿಮೆ ಆಗಿತ್ತು, ರೈತರ ಆದಾಯ ಕಡಿಮೆ ಆಗಿತ್ತು, ಕೃಷಿ ಹೀನಾಯ ಸ್ಥಿತಿ ತಲುಪಿತ್ತು. ಆದರೆ ಭಾರತ ಸ್ವತಂತ್ರ ಹೊಂದಿದ ನಂತರ ಕೃಷಿ ಉತ್ಪಾದನೆ ಹೆಚ್ಚಾಯಿತು, ರೈತರ ಆದಾಯ ಹೆಚ್ಚಾಯಿತು, ಕೃಷಿಯಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾದವು. ಈ ಎಲ್ಲ ಒಂದು ಬೆಳವಣಿಗೆಯನ್ನು ನಾವು ನೋಡಬಹುದು. ಕೃಷಿ ಒಂದು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಂಡರೂ ಸಹ ಒಂದೇ ಒಂದು ನಕಾರಾತ್ಮಕ ಅಂಶಗಳನ್ನು ಅಂದರೆ ನೆಗೆಟಿವ್ ಫ್ಯಾಕ್ಟರನ್ನು ನಾವು ಗಮನಿಸಬಹುದು. ಏನಪ್ಪ ಅಂತ ಹೇಳಿದ್ರೆ, ಕೃಷಿ ಅವಲಂಬಿತರ ಪ್ರಮಾಣ ಕಡಿಮೆಯಾಗಿಲ್ಲ. ಏನು 1950ರ ದಶಕದಲ್ಲಿದ್ದಂತಹ ಕೃಷಿ ಅವಲಂಬಿತರ ಪ್ರಮಾಣ 70ರಿಂದ 67ರ ನಡುವೆ ಏನಿತ್ತು, ಸರಿಸುಮಾರು 70ರಷ್ಟು ಜನರು ಕೃಷಿಯನ್ನು ಅವಲಂಬಿಸಿದ್ರು. ಆದರೆ 1990ರ ಅಷ್ಟೊತ್ತಿಗೆ ಕೃಷಿಯನ್ನು ಅವಲಂಬಿಸಿದವರ ಪ್ರಮಾಣ ಕೇವಲ 64ರಷ್ಟು ಜನರು, ಕೇವಲ ಅಲ್ಲ 64ರಷ್ಟು ಜನರು ಇನ್ನೂ ಸಹ ಕೃಷಿಯನ್ನೇ ಅವಲಂಬಿಸಿದ್ರು. ಆದರೆ ಕೃಷಿಯಿಂದ GDPಗೆ ಬರ್ತಕ್ಕಂಥ ಆದಾಯದಲ್ಲೂ ಸಹ ಏನಾಗಿತ್ತು, ಕಡಿಮೆ ಆಗಿತ್ತು. ಹಾಗಾಗಿ ಇದೊಂದು ನಕಾರಾತ್ಮಕ ಅಂಶವನ್ನು ಬಿಟ್ಟರೆ ಉಳಿದಂತೆ ಕೃಷಿಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಭಾರತ ಸರ್ಕಾರ ಕೈಗೊಂಡಿತ್ತು.